ನನಗೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ನನಗೆ ಅನಿಸ್ತಿತ್ತು ನಾನು ಡಾನ್ಸ್ ಮಾಡಬೇಕು. ಆಮೇಲೆ ಎಕ್ಸ್ಪೆಷಲಿ ಫೋಕ್ಗಿಂತ ನನಗೆ ಸೆಳೆದಿದ್ದು ಭರತನಾಟ್ಯ. ಯಾಕಂದರೆ ಒಂದು ಆಂಗಿಕ ಮುದ್ರೆ, ಒಂದು ಹಿಂಗಂದ್ರೆ ಅದು ಕಮಲ ಆಗುತ್ತೆ, ಹಿಂಗಂದ್ರೆ ಬೆಂಕಿ ಆಗುತ್ತೆ ಅಂತ ಹೇಗೆ ಸಾಧ್ಯ? ಅದು ಎಂಥ ವಿಚಿತ್ರವಾದಂಥ ವಿದ್ಯೆ ಇದು ಅಂತ ನನಗೆ ಭಾಳ ಅಟ್ರಾಕ್ಟ್ ಮಾಡಿದ್ದದು. ಆಮೇಲೆ ಅದರಲ್ಲಿ ಅಭಿನಯ ಇತ್ತು, ನೃತ್ಯ ಇತ್ತು, ಮೈಮನ ದಣಿಸೋಕೆ ಸಾಧ್ಯ ಇತ್ತು, ಜೊತೆ ಸಂಗೀತ ಇತ್ತು, ಉನ್ಮಾದ ಇತ್ತು. ಇದು ಚಂದ. ಇದು ಜೊತೆಗೆ ಅನಿಸಿದ್ದು ನನಗೆ 90ರ ದಶಕದಲ್ಲಿ ಭರತನಾಟ್ಯ ಅಂದ ತಕ್ಷಣ ಹೆಚ್ಚು ಹೆಣ್ಣು ಮಕ್ಕಳಿಗೆ ಮೀಸಲಾದಂಥ ಒಂದು ಕ್ಷೇತ್ರ. ಹೌದು, ನಗೋರು ನಾನು ಮಾಡಿದ್ರೆ ನೀನು ಹೆಣ್ಗಾನ ಡ್ಯಾನ್ಸ್ ಮಾಡೋಕೆ ಹೋಗ್ತೀಯ ಅಂತ ಹೆಣ್ಗಾನ ಪದ ಉಪಯೋಗಿಸಿದ್ದಾರೆ. ಆದರೆ ನನಗೆ ಅದು ಇಲ್ಲ, ನಾನು ಮ್ಯಾನ್ಲಿಯಾಗಿ ಮಾಡ್ಬೋದಲ್ಲ. ಆ ಕಾಲಕ್ಕೆ ಮೈಸೂರು ನಾಗೇಶ್ ಅಂತ ಒಬ್ಬರು 47 ವರ್ಷಕ್ಕೆ ಕಥಕ್ ಕಲ್ತಿ ದೊಡ್ಡ ಡಾನ್ಸರ್ ಆಗಿದ್ರು. ಆಮೇಲೆ ನನ್ಗನ್ಸತ್ತೆ, ಐ ಥಿಂಕ್ ಸದಾಶಿವ ಅನ್ಸತ್ತೆ, ಅವರು ಸುಮಾರು ಒಂದು 6.5 ಅಡಿ ಎತ್ತರದ ಮನುಷ್ಯ, ಎಷ್ಟು ಮ್ಯಾನ್ಲಿಯಾಗಿ ಡ್ಯಾನ್ಸ್ ಮಾಡೋರು. ಕಲಾಕ್ಷೇತ್ರದಲ್ಲಿ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಅವ್ರೊಂದು ಮುದ್ರೆ ಹಿಂಗೆ ಹರಡಿದ್ರೆ ಅದೊಂದು ಆ ಸೌಂದರ್ಯ. ಆಮೇಲೆ ನಾನು ನಿಧಾನವಾಗಿ ಅದನ್ನು ಕಳ್ಸ್ಕೊಳ್ಬೇಕಾಯ್ತು. ನನ್ನ ಪಾತ್ರ ಪೋಷಣೆಗೋಸ್ಕರ ನನ್ನ ದೇಹದ ಸೌಂದರ್ಯವನ್ನು ಬೇರೆ ಥರ ಮಾಡ್ಕೋಬೇಕಾಗಿತ್ತು. ಆಮೇಲೆ ನಾನು ಪ್ಯೂರ್ಲಿ ಆ್ಯಕ್ಟರ್ ಆಗಿದೆ. ಆಮೇಲೆ ಒಂದು ಬದುಕಿನ ಒತ್ತಡ ಇದೆಯಲ್ಲ ಹರೀಶ್, ಎಲ್ಲದಕ್ಕಿಂತ ನಿನ್ನ ಕೋಟಿ ವಿದ್ಯೆಗೆ ನನ್ನ ಮೇಟಿ ವಿದ್ಯೆ ಮೇಲೂ ಅಂದಂಗೆ ನಮಗೆಲ್ಲ ಒತ್ತಡಕ್ಕಿಂತ ಅನ್ನದ ಒತ್ತಡ ಇದೆಯಲ್ಲ, ಬದುಕಿನ ಒತ್ತಡ ಇದೆಯಲ್ಲ, ಅದು ನಮ್ಮನ್ನು ಕೆಲವು ಸ್ಥಿತಿಗೆ ತೊಗೊಂಡು ನಿಲ್ಲಿಸುತ್ತೆ, ಕೆಲವನ್ನ ಬಿಡಿಸುತ್ತೆ, ಕೆಲವನ್ನ ಕೂರಿಸುತ್ತೆ.